ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಬಂಧುಗಳೇ, ಇವತ್ತು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇವತ್ತು ಅಮಾವಾಸ್ಯೆ. ಹೌದಾ, ಇದನ್ನು ನಾವು ಎಳ್ಳು ಅಮಾವಾಸ್ಯೆ ಅಂತಲೂ ಕರಿತೀವಿ. ನೋಡಿ, ಇವತ್ತು ಎಷ್ಟು ಶ್ರೇಷ್ಠ ಅಂದರೆ ಈ ಅಮಾವಾಸ್ಯೆ ಸೋಮವಾರ ದಿವಸ ಬಂದಿರತಕ್ಕಂಥದ್ದು. ಸೋಮಾವತಿ ಅಮಾವಾಸ್ಯೆ ಅಂತಲೂ ನಾವು ಇದನ್ನು ಕರಿತೇವೆ. ಇವತ್ತು ಈಶ್ವರನ ಪೂಜೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪಾರ್ವತಿ ಪರಮೇಶ್ವರರ ಪೂಜೆಯನ್ನು ಮಾಡಿ ಇವತ್ತು ಆ ಪಾರ್ವತಿ ಪರಮೇಶ್ವರರು ಅರ್ಧನಾರೀಶ್ವರರಂತಲೇ ಪ್ರಸಿದ್ಧಿ. ಹೌದಾ, ನಾವು ಪಾರ್ವತಿ ಪರಮೇಶ್ವರನನ್ನು ಇಬ್ಬರನ್ನು ಏನಂತ ಕರಿತೀವಿ? ಈಶ್ವರನನ್ನು ನಾವು ಅರ್ಧನಾರೀಶ್ವರ ಅಂತ ಕರಿತೀವಿ. ಹೌದಾ, ಅಂದ್ರೆಗಿನ ನಾವು ಈಶ್ವರ ತನ್ನ ದೇಹದ ಅರ್ಧ ಭಾಗವನ್ನು ಪಾರ್ವತಿ ದೇವಿಗೆ ನೀಡಿರ್ತಕ್ಕಂಥದ್ದು. ಅಂದರೆ ನಾನು ಆ ಪಾರ್ವತಿ ಇಬ್ಬರು ಒಂದೇ ಅಂತಕ್ಕಂಥದ್ದನ್ನು ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥದ್ದು. ಅಂದರೆ ಇದು ದಂಪತ್ತು. ನೋಡಿ, ಗಂಡ ಹೆಂಡತಿಯರು ಅರ್ಧನಾರೀಶ್ವರಂತೆ ಇರಬೇಕು ಅಂತಕ್ಕಂಥದ್ದು ಆಶೀರ್ವಾದ ಮಾಡುವಾಗ ನೀವು ಅರ್ಧನಾರೀಶ್ವರರಾಗಿ ಬಾಳಿ ಅಂತಂದು ದೊಡ್ಡವರು ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಇವತ್ತಿನ ದಿವಸನೇ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸೋಮವಾರ ಅಮಾವಾಸ್ಯೆ, ಎಳ್ಳು ಅಮಾವಾಸ್ಯೆ ಬಂದಿರೋದ್ರಿಂದ ನೀವು ಇವತ್ತು ಪಾರ್ವತಿ ಪರಮೇಶ್ವರನ ಪೂಜೆಯನ್ನು ಮಾಡಿ ಮನೆಯಲ್ಲಿ ಏನು ಕಲಹಗಳು, ಮನಸ್ತಾಪಗಳು ಅಥವಾ ಏನೇ ಇರಲಿ, ತೊಂದರೆಗಳು, ಕಷ್ಟಗಳು, ಗಂಡ ಹೆಂಡತಿ ಮಧ್ಯೆ ಏನೇ ಇದ್ದರೂ ಸಹ ಅದು ನಿವಾರಣೆ ಆಗ್ತಕ್ಕಂಥದ್ದು ಇದೆ ಇವತ್ತು. ಹೌದಾ, ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ. ಪಾರ್ವತಿ ಪರಮೇಶ್ವರ ಪೂಜೆಯನ್ನು ಮಾಡಿ. ಇವತ್ತು ಇನ್ನೂ ಒಂದು ಏನು ಅಂದರೆ, ಇವತ್ತು ಎಳ್ಳು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಗಿರ್ತಕ್ಕಂತಹ ದರಿದ್ರ ಮತ್ತು ಮನೆಯಲ್ಲಿರ್ತಕ್ಕಂತಹ ಕಷ್ಟಗಳು, ಮನೆಯಲ್ಲಿರ್ತಕ್ಕಂತಹ ಮನಸ್ತಾಪಗಳು, ಮನೆಯಲ್ಲಿರ್ತಕ್ಕಂತಹ ಏನು ತಾಪತ್ರೆಗಳು ಎಲ್ಲವೂ ಸಹ ನಿವಾರಣೆ ಆಗಬೇಕಂದ್ರೆ ಇವತ್ತು ನೀವು ಎಳ್ಳನ್ನು ದಾನ ಮಾಡಿ. ಕರಿ ಎಳ್ಳಾಗಿರ್ಬೋದು ಅಥವಾ ಬಿಳಿ ಎಳ್ಳಾಗಿರ್ಬೋದು. ಎಳ್ಳನ್ನು ದಾನ ಮಾಡಿ. ಜೊತೆಗೆ 3 ವಸ್ತು ಹೇಳ್ತೇನೆ ನಾನು ಯಾವ್ಯಾವು ಅಂತ. ಎಳ್ಳನ್ನು ದಾನ ಮಾಡಿ. ಜೊತೆಗೆ ಅರಿಶಿನ ಪುಡಿ, ಒಂದು 100 ಗ್ರಾಮ್ ಅರಿಶಿನ ಪುಡಿನೋ ಇಲ್ಲ ಅರ್ಧ ಕೆಜಿನೋ 1/4 ಕೆಜಿನೋ ನಿಮಗೆಷ್ಟು ಆಗುತ್ತೋ ಅಷ್ಟು ನಿಮ್ಮ ಯೋಗ್ಯತೆಗೆ ತಕ್ಕಂತೆ. ಹೌದಾ, ನಾವು ಏನೇ ದಾನ ಮಾಡಿದರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ದಾನವನ್ನು ಮಾಡಬೇಕು. ಹೌದಾ, ಎಳ್ಳು ತೊಗೊಳ್ಳಿ, ಕರಿ ಎಳ್ಳಾಗಿರಲಿ ಬಿಳಿ ಎಳ್ಳಾಗಿರಲಿ. ಹೌದಾ, ಒಂದು 1/4 ಕೆಜಿ ಅಷ್ಟು 200 ಗ್ರಾಮ್ ಅಷ್ಟು ತೊಗೊಂಡು ಎಳ್ಳು, ಅರಿಶಿನ ಪುಡಿ ಮತ್ತು ಜೇನುತುಪ್ಪ, ಒಂದು ಬಾಟ್ಲು ಸಣ್ಣದು ಜೇನುತುಪ್ಪವನ್ನು ತೊಗೊಳ್ಳಿ. ಹೌದಾ, ಜೇನುತುಪ್ಪ ಬಹಳ ಶ್ರೇಷ್ಠ ಇವತ್ತು ದಾನ ಮಾಡೋದು. ಹೌದಾ, ಜೇನುತುಪ್ಪ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಇರಲಿಲ್ಲ ಅಂದರೆ ಸಕ್ಕರೆಯನ್ನು ಕೂಡ ಕೊಡ್ಬೋದು. ಒಂದು ಬಟ್ಲು ಸಕ್ಕರೆಯನ್ನು ಕೂಡ ಕೊಡ್ಬೋದು. ಹೌದಾ, ಜೇನುತುಪ್ಪ ಇಲ್ಲ ಅಂದರೆ ನೋಡಿ ಏನೇನು ದಾನ ಮಾಡಬೇಕು. ಎಳ್ಳು ದಾನ ಮಾಡಬೇಕು, ಅರಿಶಿನ ಪುಡಿ ಮತ್ತು ಜೇನುತುಪ್ಪ ಇಲ್ಲ ಅಂದರೆ ಸಕ್ಕರೆ. ಅದೇ 3 ದಾನವನ್ನು ಮಾಡಬೇಕು. ಇವತ್ತು ದಾನ ಯಾವತ್ತಿಗೂ ಕೊಡುವಾಗ ನಾವು ಅವು 3 ಅಥವಾ ಏನೇ ದಾನ ಕೊಡಲಿ, ಬರೀ ಆ ವಸ್ತುವನ್ನು ಮಾತ್ರ ದಾನ ಕೊಡಬಾರ್ದು. ನಮಗೆ ದಾನದ ಫಲ ಯಾವಾಗ ಬರ್ತದೆ ಅಥವಾ ಬಂದೇ ಬರ್ತದೆ ಅಂತಂದರೆ ಆ ದಾನದ ಜೊತೆಗೆ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು. ನಾವು ದಕ್ಷಿಣೆಯನ್ನು 100 ರೂಪಾಯಿ ಇಟ್ಟು ಕೊಡಿ ಅಂತ ಹೇಳೋದಿಲ್ಲ. ಹೌದಾ, 1 ರೂಪಾಯಿ ಆದರೂ ಸಹ ದಕ್ಷಿಣೆ ಬಹಳ ಮಹತ್ವವನ್ನು ಪಡೆದಿದೆ. ದಾನ ಮಾಡಬೇಕಾದ್ರೆ ಹಾಗೆ ಸುಮ್ಮನೆ ಯಾವುದನ್ನು ದಾನ ಮಾಡಬಾರ್ದು. ಹೌದಾ, ಅದಕ್ಕೆ ಫಲ ಬರೋದಿಲ್ಲ. ಆದ್ದರಿಂದ ನಮಗೆ 10 ರೂಪಾಯಿ ಆಗಿರಲಿ, 5 ರೂಪಾಯಿ ಆಗಿರಲಿ, 1 ರೂಪಾಯಿ ಆದರೂ ಸಹ ಪರವಾಗಿಲ್ಲ. ಜೊತೆಗೆ ಅವು 3 ಜೊತೆಗೆ ತೊಗೊತಿರಲ್ಲ, ಎಳ್ಳು, ಅರಿಶಿನ ಪುಡಿ ಮತ್ತು ಜೇನುತುಪ್ಪ, ಇವನ್ನು ತಗೊಂಡು ಏನು ಮಾಡಬೇಕು, ಅದರ ಮೇಲೆ ದಕ್ಷಿಣೆಯನ್ನು ಇಡಬೇಕು. ಹೌದಾ, ದಕ್ಷಿಣೆಯನ್ನು ಇಟ್ಟು ಯೋಗ್ಯರಿಗೆ ದಾನವನ್ನು ಮಾಡಬೇಕು. ಈ ರೀತಿ ದಾನವನ್ನು ಇವತ್ತು ಎಳ್ಳು ಅಮಾವಾಸ್ಯೆ ಪ್ರಯುಕ್ತ ಮಾಡೋದರಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಎಲ್ಲ ದರಿದ್ರ ಆಗಿರಲಿ, ಮನಸ್ತಾಪಗಳಾಗಿರಲಿ, ಕಷ್ಟ ನೋವುಗಳಾಗಿರಲಿ, ಏನೇ ಬೆಟ್ಟದಂಥ ಕಷ್ಟಗಳು ಬಂದರೂ ಸಹ ಅತಿ ಶೀಘ್ರದಲ್ಲಿ ಸುಸೂತ್ರವಾಗಿಯೇ ಎಲ್ಲವೂ ಸಹ ಮಂಜಿನಂತೆ ಕರಗೋಗ್ತವೆ. ಎಲ್ಲ ಕಷ್ಟಗಳು ಸಹ ಜೊತೆಗೆ ನಿಮಗೆ ಒಳ್ಳೆಯ ದಿನಗಳು ಬರ್ತವೆ. ನಿಮ್ಮ ಮನಸ್ಸಿನ ಆಸೆಗಳು ಏನೇನಿದೆ ಎಲ್ಲವೂ ಈಡೇರ್ತವೆ. ನನ್ನ ಮನೆಯಲ್ಲಿರ್ತಕ್ಕಂಥ ದಾನವನ್ನು ಕೊಡುವಾಗ ನನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ದರಿದ್ರ, ಎಲ್ಲ ಮನಸ್ತಾಪಗಳು, ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಒಳ್ಳೆಯ ದಿನಗಳು ಬರಲಿ ಅಂತಕ್ಕಂಥದ್ದನ್ನು ಭಗವಂತನಲ್ಲಿ ಬೇಡಿಕೊಂಡು ಇವತ್ತು ಇದನ್ನು ದಾನವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಜೊತೆಗೆ ಈಶ್ವರನ ಪೂಜೆ, ಇವತ್ತು ಸೋಮವಾರ ಈಶ್ವರನ ಪೂಜೆಯನ್ನು ಮಾಡಿ. ಖಂಡಿತವಾಗಿಯೂ ನಿಮಗೆ ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಬರುತ್ತೆ, ದಾಂಪತ್ಯ ಜೀವನ ಸುಖವಾಗಿರುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾವತ್ತಿಗೂ ಸಹ ನಮಗೆ ನಂಬಿಕೆ ಬಹಳ ಮುಖ್ಯ ಆಗುತ್ತೆ. ನಂಬಿಕೆ ಬಹಳ ಮುಖ್ಯ. ನಾವು ನಂಬಿಕೆ ಇಟ್ಟು ಮಾಡಬೇಕು ಏನೇ ಮಾಡಿದರು ಅಂತ ನಾನು ಆಗಲೂ ಸಹ ಬೇರೆ ವಿಡಿಯೋದಲ್ಲೂ ಸಹ ತಿಳಿಸಿದ್ದೇನೆ. ಹೌದಾ, ನಂಬಿಕೆಯಿಂದ ಮಾಡಬೇಕು. ನಾವು ಯಾವುದೇ ಕೆಲಸವನ್ನು ಮಾಡಲಿ, ಯಾವುದೇ ಮಂತ್ರವನ್ನು ಹೇಳಲಿ, ಯಾವುದೇ ಪೂಜೆಯನ್ನು ಮಾಡಲಿ, ಇದು ನನಗೆ ಫಲವನ್ನು ಖಂಡಿತ ಕೊಡುತ್ತದೆ. ಹೌದಾ, ಭಗವಂತನ ಪ್ರೀತಿಗಾಗಿ. ನೋಡಪ್ಪ ಭಗವಂತ, ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ, ನೀನು ನನ್ನ ಜೊತೆಯಲ್ಲಿ ಸದಾ ಇರು,
ನನ್ನ ಕಷ್ಟಗಳನ್ನೆಲ್ಲವನ್ನೂ ಪರಿಹರಿಸಿ ನನ್ನ ಜೊತೆಗೆ ನೀನು ಸದಾ ಇರು ಅಂತಕ್ಕಂಥ ಮಾತನ್ನು ಭಗವಂತನಲ್ಲಿ ನಾವು ಬೇಡಬೇಕು. ಆದ್ದರಿಂದ ಪೂಜೆ ಪುನಸ್ಕಾರಗಳು ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ದಾರಿ. ನಾನಾಗಲೇ ಹೇಳಿದೆ, ಯಾವಾಗಲೂ ಸಹ ನಮ್ಮ ಹಿರಿಯರು ಅವರು ಹೋಗ್ತಕ್ಕಂಥ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನೆಲ್ಲ ಕಂಡಿದ್ದಾರೆ. ಆದರೆ ನಮಗೆ ಸುಲಭವಾಗಲಿ, ನಾವು ಅದೇ ದಾರಿಯಲ್ಲಿ ಸಾಗಿದರೆ ಆ ದಾರಿ ಬಹಳ ಸರಳ ಮಾರ್ಗವನ್ನು ನಮಗೆ ಸೂಚಿಸಿದ್ದಾರೆ. ಜೊತೆಗೆ ಆ ಮಾರ್ಗವನ್ನು ನಮಗೆ ಸರಳವನ್ನಾಗಿ ಮಾಡಿದ್ದಾರೆ. ಹೌದಾ? ಅದರಲ್ಲಿ ಯಾವುದೇ ತೊಂದರೆ ತಾಪತ್ರಯಗಳು ಕೂಡ ಇರೋದಿಲ್ಲ. ಆದ್ದರಿಂದ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ಕೇಳೋಣ. ಅವರು ಹೇಳಿರ್ತಕ್ಕಂಥ ದಾರಿಯಲ್ಲಿ, ಅವರು ನಡೆದಿರ್ತಕ್ಕಂಥ ದಾರಿಯಲ್ಲಿ ನಡೆಯೋಣ. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸೋಣ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋಣ ಮತ್ತು ನಮ್ಮ ಭಾರತದ ಸಂಸ್ಕೃತಿಯನ್ನು ಜಗತ್ತಿನೆಲ್ಲೆಡೆ ಸಾರೋಣ. ಯಾವತ್ತಿಗೂ ಸಹ ನಮ್ಮ ಸಂಸ್ಕೃತಿಯನ್ನು ನಾವು ಮರೆಯೋದು ಬೇಡ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.